ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ESPN ಕ್ಲಾಸಸ್. ಇವತ್ತಿನ ದಿವಸ ನಾನು ನಿಮ್ಮ KCETಯಲ್ಲಿ ಬರುವಂಥ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಮೇಲಿನ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ನಿಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡರಲ್ಲಿಯೂ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಇದೆ. ಸೊ ಅದರ ಮೇಲೆ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಮೊದಲು ನೀವು ಥಿಯರಿನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಥಿಯರಿಯಲ್ಲಿ ಬರುವಂಥ ಪ್ರತಿಯೊಂದು ಪಾಯಿಂಟ್ಸು ನಿಮಗೆ ಈಸಿಯಾಗಿ ಗೊತ್ತಿದ್ದರೆ ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸ್ಟಾರ್ಟ್ ಮಾಡುವ. ನೋಡಿ, ಇಲ್ಲಿ ಒಂದು ಫಸ್ಟ್ ಸಿಂಪಲ್ ಎಕ್ಸಾಂಪಲ್ ಇದೆ. ಏನಿದೆ, ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಇವೆಂಟ್ಸ್ ಅಸೋಸಿಯೇಟೆಡ್ ವಿತ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಸಚ್ ದ್ಯಾಟ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಅದಾದಮೇಲೆ ಪಿ ಆಫ್ ಬಿ ಕೊಟ್ಟಿದ್ದಾರೆ, ಪಿ ಆಫ್ ಎ ಆರ್ ಬಿ ಅಂತ ಕೊಟ್ಟಿದ್ದಾರೆ. ಎ ಆರ್ ಬಿ ಅಂತಂದರೆ ಏನಾಗುತ್ತೆ, ಇಲ್ಲಿ ನಿಮ್ಮದು ಎ ಯೂನಿಯನ್ ಬಿ ಅಂತ ಆಗುತ್ತೆ. ಎ ಯೂನಿಯನ್ ಬಿ ಎಷ್ಟು ಕೊಟ್ಟಿದ್ದಾರೆ, 3/4 ಕೊಟ್ಟಿದ್ದಾರೆ. ಪಿ ಆಫ್ ಎ ಅನ್ನೋದು ಕೊಟ್ಟಿದ್ದಾರೆ, 3/8 ಇದೆ. ಆದಮೇಲೆ ಪಿ ಆಫ್ ಬಿ ಕೊಟ್ಟಿದ್ದಾರೆ, ಅದು 5/8 ಇದೆ. ಅದಾದಮೇಲೆ ಏನು ಕೇಳಿದ್ದಾರೆ, ಪಿ ಆಫ್ ಎ ಗಿವನ್ ಬೈ ಬಿ ಕೇಳಿದ್ದಾರೆ. ಎ ಗಿವನ್ ಬೈ ಬಿ ಅಂತಂದರೆ ಇದರದ್ದು ಫಾರ್ಮುಲಾ ಏನಾಗುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಆಗುತ್ತೆ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ. ಓಕೆ, ನಾವು ಇದನ್ನು ಫೈಂಡ್ ಮಾಡಬೇಕಾಗಿರೋದು. ಇದು ಮಾಡಬೇಕಂದ್ರೆ ಪಿ ಆಫ್ ಬಿ ಇಲ್ಲಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಗೊತ್ತಿಲ್ಲ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಏನಿದೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಆ್ಯಕ್ಚುಲಿ ಎ ಯೂನಿಯನ್ ಬಿ ಇಲ್ಲಿದ್ದಾಗ ಇದು ಇಂಟರ್ಸೆಕ್ಷನ್ ಎಲ್ಲಿರುತ್ತೆ, ಇಂಟರ್ಸೆಕ್ಷನ್ ಕೇಳಿದಾಗ ಯೂನಿಯನ್ ಇಲ್ಲಿ ಬರುತ್ತೆ. ಅಂದರೆ ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ಲ, ಎಲ್ಲ ವ್ಯಾಲ್ಯೂಸ್ ಹಾಕಿಬಿಡಿ. ಏನಾಗುತ್ತೆ ನೋಡಿ, ಪಿ ಆಫ್ ಎ ಎಷ್ಟಿದೆ, 3/8 ಇದೆ. ಪಿ ಆಫ್ ಬಿ 5/8 ಇದೆ. ಪಿ ಆಫ್ ಎ ಯೂನಿಯನ್ ಬಿ ಎಷ್ಟಿದೆ, 3/4 ಇದೆ. ಇದನ್ನು ಇಲ್ಲಿ ಬರುತ್ತೆ ಬಿಡಿ, ಕರೆಕ್ಟಾ? ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. ಮೊದಲು ಇವೆರಡು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ, 8 ಆಗುತ್ತೆ. 3 + 4 ಅಂದರೆ ಇದು 8 ಕ್ಯಾನ್ಸಲ್ ಆಗಿ 1 ಬರುತ್ತಾ, ಇದು ಮೈನಸ್ 3/4 ಆ್ಯಸ್ ಇಟ್ ಈಸ್ ಇಡಿ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದರೆ 4 LCM ಆಗುತ್ತೆ. 4 - 3 ಅಂದರೆ 1, ಅಂದರೆ 1/4 ಅನ್ನೋದು ಆಯ್ತು ನಿಮ್ಮದು ಇಂಟರ್ಸೆಕ್ಷನ್ ಆಯಿತು. ಇಂಟರ್ಸೆಕ್ಷನ್ ವ್ಯಾಲ್ಯೂನ ಇಲ್ಲಿ ಹಾಕಿಬಿಡಿ. ಏನಿದೆ ನಿಮ್ಮದು ಇಂಟರ್ಸೆಕ್ಷನ್ ಎಷ್ಟು ಬಂತು, 1/4 ಬಂತು. ಅದಾದಮೇಲೆ ಪಿ ಆಫ್ ಬಿ ಎಷ್ಟಿದೆ ನಿಮ್ಮದು, 5/8 ಇದೆ. ಸೊ 5/8 ಇದನ್ನು ಪೂರ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ನೋಡಿ, 1/4 ಇದು ಮೇಲ್ಗಡೆ ಹೋಗುತ್ತೆ. ಸೊ 4 1 4 2 ಅಂದರೆ 2/5 ಅನ್ನೋದು ನಿಮ್ಮದು ಪಿ ಆಫ್ ಎ ಯೂನಿಯನ್ ಎ ಗಿವನ್ ಬೈ ಬಿ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಎ ಕಾರ್ಡ್ ಈಸ್ ಪಿಕ್ಡ್ ಅಟ್ ರ್ಯಾಂಡಮ್ ಫ್ರಮ್ ಎ ಪ್ಯಾಕ್ ಆಫ್ cards given that the picked card is a queen. What is the probability that it is a spade? ಓಕೆ, ಸೊ ಮೊದಲು ನಾವು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿರಬೇಕು ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟಿರ್ತವೆ ಟೋಟಲ್ ಆಗಿ, ಅದರಲ್ಲಿ ಕ್ವೀನ್ ಕಾರ್ಡ್ ಎಷ್ಟಿರ್ತವೆ, ಸ್ಪೇಡ್ ಕಾರ್ಡ್ ಎಷ್ಟಿರ್ತವೆ ಅನ್ನೋದು. ಓಕೆ, ಸೊ ಇಲ್ಲಿದೆ ನೋಡಿ, ಟೋಟಲ್ ಆಗಿರೋದು 52 ಪ್ಲೇಯಿಂಗ್ ಕಾರ್ಡ್ಸ್ ಇರ್ತವೆ. ಅದರಲ್ಲಿ ಬ್ಲ್ಯಾಕ್ ಕಾರ್ಡ್ 26, ಅದಾದಮೇಲೆ ರೆಡ್ ಕಾರ್ಡ್ಸ್ 26 ಇರುತ್ತೆ. ಸೊ ಬ್ಲ್ಯಾಕ್ ಕಾರ್ಡ್ಸಲ್ಲಿ ಫಸ್ಟ್ ರೋ ತೊಗೊಂಡ್ರೆ ಅಲ್ಲಿ 13 ಕಾರ್ಡ್ಸ್ ಇರುತ್ತೆ, ಸ್ಪೇಡ್, ಕ್ಲೆವರ್, ಡೈಮಂಡ್, ಹಾರ್ಟ್. ಸೊ ಇದೆಲ್ಲ ಕೂಡಿ 13 ಕಾರ್ಡ್ಸ್ಗಳಿರುತ್ತೆ. ಏಸ್ ಕಾರ್ಡ್ಸ್ 4 ಇರುತ್ತೆ. ಅದೇ ರೀತಿ ಕ್ವಿಂಗ್ ಕಾರ್ಡ್ಸ್ 4, ಕ್ವೀನ್ 4, ಆಮೇಲೆ ಜಾಕ್ 4. ಸೊ ಇದು ಕಾರ್ಡ್ಸ್ಗಳು 4 ಇರುತ್ತವೆ, ಕರೆಕ್ಟಾ? ಸೊ ಇವಾಗ ಸ್ಪೇಡ್ ಕಾರ್ಡ್ಸ್ ಎಷ್ಟಿರ್ತವೆ ಅನ್ನಂಗಾಯಿತು, 13 ಕಾರ್ಡ್ಸ್ ಇದ್ದಾವೆ. ಅದಾದಮೇಲೆ ಕ್ವೀನ್ ಕಾರ್ಡ್ಸ್ ಎಷ್ಟಿದ್ದಾವೆ, 4 ಕಾರ್ಡ್ಸ್ ಇದ್ದಾವೆ. ಓಕೆ, ಹಾಗೆ ನಮ್ಮ ಕ್ವಶನ್ಗೆ ಬನ್ನಿ. ಇಲ್ಲೇನಿದೆ, ಸೊ ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಕ್ವಶನ್ ಆಗಿರೋದ್ರಿಂದ ಫಸ್ಟ್ ಏನು ಮಾಡಬೇಕಾಗಿರೋದು ನಾವು ಇಲ್ಲಿ, ಸೊ ಇದ್ರದ್ದು ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅಂತಿದ್ದಿಲ್ಲ, ಅದು ನಿಮ್ಮದು ಫಸ್ಟ್ ಇವೆಂಟ್ ಎ ಆಗಿರುತ್ತೆ, ಕರೆಕ್ಟಾ? ಸೊ ಅದಾದಮೇಲೆ ಗಿವನ್ ದ್ಯಾಟ್ ಅನ್ನೋದು ಇಲ್ಲಿ ಬರುತ್ತೆ ಬಿ ಅನ್ನೋದು. ಸೊ ಇದನ್ನ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಇದನ್ನು ಫಾರ್ಮುಲಾ ಹಾಕಿದರೆ ಏನಾಗುತ್ತೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ ಆಯಿತು, ಕರೆಕ್ಟಾ? ಸೊ ಇವಾಗ ಎ ಇಂಟರ್ಸೆಕ್ಷನ್ ಬಿ ಮೊದಲು ನಾವು ಗೊತ್ತು ಮಾಡ್ಕೋಬೇಕು. ಪಿ ಆಫ್ ಎ ಅಂತಂದರೆ ಏನು ತೊಗೋಬೇಕಂದ್ರೆ ಇಲ್ಲಿ ಪಿಕ್ಡ್ ಕಾರ್ಡ್ ಇದೆ, ಸ್ಪೇಡ್ ಕಾರ್ಡ್ ಅಂತ ತೊಗೋಬೇಕು, ಕರೆಕ್ಟಾ? ಅದಾದಮೇಲೆ ಪಿ ಆಫ್ ಬಿ ಅಂತಂದರೆ ಏನಾಗಿರುತ್ತೆ, ಇಲ್ಲಿ ಕ್ವೀನ್ ಕಾರ್ಡ್ ಆಗಿರುತ್ತೆ. ತೊಗೊಂಡಿರೋಂಥ ಕಾರ್ಡ್ ಏನಾಗಿದೆ, ಕ್ವೀನ್ ಕಾರ್ಡ್ ಆಗಿದೆ ಅಂತ ತೊಗೋಬೇಕು. ಇವೆರಡೂ ಇಂಟರ್ಸೆಕ್ಷನ್ ಬರಬೇಕಂದ್ರೆ ಸೊ ಎರಡರಲ್ಲಿ ಕಾಮನ್ ಆಗಿರೋದು ಬರಬೇಕು. ಕಾಮನ್ ಆಗಿರೋದು ಯಾವುದಂದರೆ ತೊಗೊಂಡಿರೋಂಥ ಕಾರ್ಡು ಸ್ಪೇಡ್ ಆಫ್ ಅ ಕ್ವೀನ್ ಆಗಿರಬೇಕು. ಸ್ಪೇಡ್ ಆಫ್ ಅ ಕ್ವೀನ್ ಅಂತಂದರೆ ಅಲ್ಲಿದೆ ನೋಡಿ, ಸ್ಪೇಡ್ ಆಫ್ ಅ ಕ್ವೀನ್ ಕಾರ್ಡ್ ಅಂದರೆ ಇರೋದು ಒಂದೇ ರಿಸಲ್ಟು, ಕರೆಕ್ಟಾ? ಅಂದರೆ ಅದರದ್ದು ಪ್ರೊಬ್ಯಾಬಿಲಿಟಿ, ಇದರದ್ದು ಪ್ರೊಬ್ಯಾಬಿಲಿಟಿ ನಾವು ನೋಡ್ತಾ ಹೋದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನಾವು ಬರೀತಾ ಹೋದರೆ ಇದ್ರ ರಿಸಲ್ಟ್ ಇರೋದು ಒಂದೇ 1/52. ಯಾಕಂದರೆ 52 ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಇರುತ್ತೆ, ಇರೋದು ಒಂದೇ ರಿಸಲ್ಟು ಇಂಟರ್ಸೆಕ್ಷನ್ 1/52. ಅದೇ ರೀತಿ ನಾವು ಪಿ ಆಫ್ ಬಿ ಮಾಡ್ತಾ ಹೋದರೆ ಪಿ ಆಫ್ ಬಿ ಏನಿದೆ ನೋಡಿ, ಕ್ವೀನ್. ಹೌ ಮೆನಿ ಕ್ವೀನ್ ಕಾರ್ಡ್ಸ್ ಅದಾರೆ ನೋಡಿ, 4 ಕ್ವೀನ್ ಇದೆ, ಅಂದರೆ 4/52 ಏನಾಗುತ್ತೆ ನಿಮ್ಮದು ಪ್ರೊಬ್ಯಾಬಿಲಿಟಿ ಆಫ್ ಅ ಬಿ ಇವೆಂಟ್ ಆಗುತ್ತೆ. ಸೊ ಇವೆರಡು ವ್ಯಾಲ್ಯೂನ ಇದರಲ್ಲಿ ಹಾಕ್ತೀರಾ. ಓಕೆ, ಹಾಕಿ ಏನಾಗುತ್ತೆ ನೋಡಿ, ಇವಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಬಂತು ನಮಗೆ, 1/52 ಬಂತು. ಪಿ ಆಫ್ ಬಿ ಆನ್ಸರ್ ಎಷ್ಟು ಬಂತು, 4/52 ಆಗುತ್ತೆ. 52 ಕ್ಯಾನ್ಸಲ್ ಆಗಿ 1/4 ಬರುತ್ತೆ.
ಸೊ 1/4 ಅನ್ನೋದು ಇನ್ನೊಂದಾಯಿತು ನಿಮ್ಮದು ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಅದರ ಸಲುವಾಗಿ ನಿಮಗೆ ಎಲ್ಲ ಕಾರ್ಡ್ಸ್ಗಳ ಮಾಹಿತಿ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಏನಿದೆ, ಇಟ್ ಈಸ್ ಗಿವನ್ ದ್ಯಾಟ್ ದ ಇವೆಂಟ್ ಎ ಆ್ಯಂಡ್ ಬಿ ಆರ್ ಸಚ್ ದ್ಯಾಟ್ ಪಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ, 1/4 ಕೊಟ್ಟಿದ್ದಾರೆ. ಪಿ ಆಫ್ ಎ ಗಿವನ್ ಬೈ ಬಿ ಎಷ್ಟಿದೆ, 1/2 ಇದೆ. ಪಿ ಆಫ್ ಬಿ ಗಿವನ್ ಬೈ 2/3 ಇದೆ. ಇದರಲ್ಲಿ ನಾವು ಪಿ ಆಫ್ ಎ ಅನ್ನೋದನ್ನು ಫೈಂಡ್ ಮಾಡಬೇಕು. ಸೊ ಮೊದಲು ಏನು ಮಾಡ್ತಾ ಇದ್ದೀನಿ ಅಂದರೆ, ಪಿ ಆಫ್ ಎ ಗಿವನ್ ಬೈ ಬಿ ಫಾರ್ಮುಲಾ ಏನಾಗುತ್ತೆ ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ ಆಗುತ್ತೆ. ಇಲ್ಲಿ ಯಾವುದು ಗಿವನ್ ಬೈ ಇರುತ್ತೆ ಅದನ್ನು ಇಲ್ಲಿ ಡಿನಾಮಿನೇಟರಲ್ಲಿ ಬರುತ್ತೆ. ಸೊ ಇದನ್ನು ನಾವು ಈ ಥರ ಬರೀಬೋದು, ಇಲ್ಲಿ ಡಿವೈಡ್ ಬೈ ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ, ಇದು ಪಿ ಆಫ್ ಬಿ ಆಗುತ್ತೆ. ಕರೆಕ್ಟ್. ಇನ್ನೊಂದು ಫಾರ್ಮುಲಾ ಏನಿದೆ, ಬಿ ಗಿವನ್ ಬೈ ಇದಿಲ್ಲ. ಸೊ ಅದನ್ನು ನಾನು ಏನು ಬರೀತೇನೆ, ಪಿ ಆಫ್ ಬಿ ಗಿವನ್ ಬೈ ಎ ಬರೆದ್ರೆ ಇದೇನಾಗುತ್ತೆ ಅಂದರೆ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡಿವೈಡ್ ಬೈ ಪಿ ಆಫ್ ಎ ಆಗುತ್ತೆ. ಇಲ್ಲಿ ಯಾವುದಿದೆ ಅದು ಇಲ್ಲಿ ಬರುತ್ತೆ. ಓಕೆ, ಮತ್ತು ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಡಿವೈಡೆಡ್ ಬೈ ಇದ್ದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡು ಪಿ ಆಫ್ ಎ ಅಂತ ಬರಿತಾ ಇದ್ದೀನಿ. ಇವಾಗ ನೀವು ಅಬ್ಸರ್ವ್ ಮಾಡಿ, ಪಿ ಆಫ್ ಇಂಟರ್ಸೆಕ್ಷನ್ ಬಿ ಮತ್ತು ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಎರಡು ರಿಸಲ್ಟ್ ಯಾವಾಗಲೂ ಸೇಮ್ ಆಗಿರುತ್ತೆ. ಯಾಕಂದರೆ ಎ ಇಂಟರ್ಸೆಕ್ಷನ್ ಬಿ ತೊಗೊಳ್ಳಿ, ಇಲ್ಲ ಬಿ ಇಂಟರ್ಸೆಕ್ಷನ್ ಯಾವಾಗಲೂ ಸೇಮ್ ಆಗಿರುತ್ತೆ. ಯಾವುದಾದ್ರೂ ಫಸ್ಟ್ ಸೆಟ್ ನೀವು ತೊಗೊಳ್ಳಿ. ಸೊ ಹಾಗಾಗಿ ಇವೆರಡು ರಿಸಲ್ಟ್ಸು ಈಕ್ವಲ್ ಆದರೆ ಇವೆರಡು ರಿಸಲ್ಟ್ಸ್ನು ಈಕ್ವಲ್ ಆಗಲೇಬೇಕಾ? ಓಕೆ, ಸೊ ಇವೆರಡು ರಿಸಲ್ಟ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಇವಾಗ. ಪಿ ಆಫ್ ಬಿ ಇಂಟು ಪಿ ಆಫ್ ಎ ಗಿವನ್ ಬೈ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಗಿವನ್ ಬೈ ಎ. ಕರೆಕ್ಟ್. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ವ್ಯಾಲ್ಯೂಸ್ ಏನೇನಿದೆ ಅದನ್ನು ಫಿಲಪ್ ಮಾಡಿ. ಇದನ್ನು ನಾವು ಫೈಂಡ್ ಮಾಡಬೇಕಾಗಿರೋದು ಆ್ಯಸ್ ಇಟ್ ಈಸ್ ಬರೀತಿ. ಪಿ ಆಫ್ ಎ ಗಿವನ್ ಬೈ ಬಿ ಎಷ್ಟು ಕೊಟ್ಟಿದ್ದಾರೆ, 1/2 ಇದೆ. ಪಿ ಆಫ್ ಎ ಎಷ್ಟಿದೆ, 1/4 ಇದೆ. ಪಿ ಆಫ್ ಎ ಬಿ ಗಿವನ್ ಬೈ ಎಷ್ಟಿದೆ, 2/3 ಇದೆ. ಕರೆಕ್ಟಾ? ಇದು 2 1 ಇದು 2 2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿತಷ್ಟು ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು, ಇದು 2 ಇಲ್ಲಿ ಡಿವೈಡ್ ಬೈ ಇದೆ. ಸೊ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಇಲ್ಲಿ ಆಲ್ರೆಡಿ ಎಷ್ಟು ಉಳಿದಿದೆ, 1/2 × 3 ಅಂದರೆ 6 ಆಗಿದೆ. ಇದು ಇಂಟು ಡಿವೈಡ್ ಬೈ 2 ಇದು ಈ ಸೈಡ್ ಬಂದರೆ ಇಂಟು 2 ಆಗುತ್ತೆ. ಇದು 2 1 2 3 ಅಂದರೆ ಎಷ್ಟು ಬಂತು ನಿಮ್ದು ಆನ್ಸರ್, 1/3 ಬಂತು. ಕರೆಕ್ಟಾ? ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ 2 ಇವೆಂಟ್ಸ್ ಸಚ್ ದ್ಯಾಟ್ ಪಿ ಆಫ್ ಎ ಇಸ್ 0.3 ಕೊಟ್ಟಿದ್ದಾರೆ. ಅದಾದಮೇಲೆ ಪಿ ಆಫ್ ಎ ಯೂನಿಯನ್ ಬಿ 0.8 ಇದೆ. ಸೊ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ದೆನ್ ಪಿ ಆಫ್ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂದರೆ ಏನಿದೆ ನಮ್ಗೆ ಫಾರ್ಮುಲಾ, ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರುತ್ತೆ. ಕರೆಕ್ಟಾ? ಓಕೆ, ಸೊ ನಮಗೆ ಪಿ ಆಫ್ ಇಂಟರ್ಸೆಕ್ಷನ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಪಿ ಆಫ್ ಎ ವ್ಯಾಲ್ಯೂ ಗೊತ್ತಿದೆ. ಯಾವ್ಯಾವ ಗೊತ್ತಿದೆ ಅದನ್ನು ಫಿಲಪ್ ಮಾಡಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಾಗಿದ್ರೆ ಇದಕ್ಕೊಂದು ಫಾರ್ಮುಲಾ ಹಚ್ಬೋದು ನಾವು. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂತ ಬರೀಬೋದಾ? ಕರೆಕ್ಟಾ? ಓಕೆ, ಆ್ಯಂಡ್ ಪಿ ಆಫ್ ಎ ಆ್ಯಸ್ ಇಟ್ ಈಸ್ ಬರೀರಿ, ಇಲ್ಲಿ ಪಿ ಆಫ್ ಬಿನೂ ಆ್ಯಸ್ ಇಟ್ ಈಸ್ ಬರೀರಿ. ಇವಾಗ ಯಾವ್ಯಾವ ವ್ಯಾಲ್ಯೂಸ್ ಗೊತ್ತಿದ್ದಾವೆ ಅದನ್ನು ಫಿಲಪ್ ಮಾಡ್ತಾ ಹೋಗಿ. ಪಿ ಆಫ್ ಎ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಓಕೆ, ಎಷ್ಟಿದೆ, 0.3 ಇದೆ. ಪ್ಲಸ್ ಪಿ ಆಫ್ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರೀರಿ. ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ದಾರೆ, 0.8 ಇದೆ. ಪಿ ಆಫ್ ಎ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಎಷ್ಟಿದೆ, 0.3 ಇದೆ. ಇದು ಇಂಟು ಪಿ ಆಫ್ ಬಿ ಇದೆ. ಕರೆಕ್ಟಾ? ಯಾವ ವ್ಯಾಲ್ಯೂಸ್ ಗೊತ್ತಿದೆ ಅದನ್ನು ಫಿಲಪ್ ಮಾಡಿದ್ದೀನಿ. ಸೊ 0.8 ಮೈನಸ್ 0.3 ಮೈನಸ್ 0.8 ಎರಡು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ, ಮೈನಸ್ 0.5 ಆಗುತ್ತಾ? ಓಕೆ, ಮೈನಸ್ 0.5 ಪಿ ಆಫ್ ಬಿ ಇಂಟು ಎರಡು ಸಿಂಪ್ಲಿಫೈ ಮಾಡಿದ ಮೇಲೆ ಮೈನಸ್ 0.5 ಆಗುತ್ತೆ. ಸೊ ಇದು 0.3 ಇಂಟು ಪಿ ಆಫ್ ಬಿ ಆಯಿತು. ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, 0.5 ಈ ಸೈಡ್ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಈ ಸೈಡ್ ತೊಗೊಳ್ಳಿ, ಏನಾಗುತ್ತೆ ನೋಡಿ, ಪಿ ಆಫ್ ಬಿ ಇದು ಈ ಸೈಡ್ ಬಂದರೆ ಮೈನಸ್ ಆಫ್ 0.3 ಇಂಟು ಪಿ ಆಫ್ ಬಿ ಆಗುತ್ತಾ? ಸೊ ಇದು ಮೈನಸ್ ಇದ್ದದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, 0.5 ಆಗುತ್ತೆ. ಸೊ ನೆಕ್ಸ್ಟ್ ಉಳಿತೇನೆ ನೋಡಿ ಆನ್ಸರು. ಸೊ ಇದರಲ್ಲಿ ಪಿ ಆಫ್ ಬಿ ಇದೆ ಇಲ್ಲಿ. ಸೊ ಪಿ ಆಫ್ ಬಿಯಲ್ಲಿ ಪಿ ಆಫ್ ಬಿ ಇಲ್ಲಿದೆ. ಸೊ ಎರಡರಲ್ಲಿ ಪಿ ಆಫ್ ಬಿ ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಸೊ ಪಿ ಆಫ್ ಬಿ ಕಾಮನ್ ಫ್ಯಾಕ್ಟರ್ ತೊಗೊಂಡು ಉಳಿತೇನೆ ನೋಡಿ, 1 ಮೈನಸ್ 0.3 ಉಳಿತೆ. ಸೊ ಇದರಲ್ಲಿ 0.5 ಆಲ್ರೆಡಿ ಇದೆ. ಸೊ 1 ಮೈನಸ್ 0.3 ಅಂದರೆ ಇದು 0.7 ಆಗುತ್ತೆ. ಸೊ 0.7ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬೇಡಿ. 0.5 ಡಿವೈಡ್ ಬೈ 0.7 ಅಂದರೆ ಇದು 5/7 ಅನ್ನೋದು ಆನ್ಸರ್ ಆಯಿತು. ನಿಮ್ಮದು ಪಿ ಆಫ್ ಬಿ ಆನ್ಸರ್ ಎಷ್ಟಾಗುತ್ತೆ, 5/7 ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ, 2 ಇವೆಂಟ್ಸ್ ಎ ಆ್ಯಂಡ್ ಬಿ ವಿಲ್ ಬಿ ಇಂಡಿಪೆಂಡೆಂಟ್. ಎ ಆ್ಯಂಡ್ ಬಿ ಅನ್ನೋದು ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಇವೆಂಟ್ ಆಗಿದೆ. ಇದರಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನು ನೋಡಬೇಕು ನಾವು. ಓಕೆ, ಮೊದಲು ಇದರಲ್ಲಿ 2 ರಿಸಲ್ಟ್ ಟೋಟಲ್ ಆಗಿ ರಾಂಗ್ ಇರುತ್ತೆ. ಅವುಗಳನ್ನ ಮೊದಲು ನಾವು ಫೈಂಡ್ ಮಾಡ್ಕೋಬೇಕು. ಸೊ 2 ರಿಸಲ್ಟ್ ಯಾವ ಅಂದರೆ, ಡಿ ಆಪ್ಷನ್ ಅಬ್ಸರ್ವ್ ಮಾಡಿ. ಏನಿದೆ ಡಿ ಆಪ್ಷನ್, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಈಸ್ ಈಕ್ವಲ್ಸ್ ಟು 1. ಇದು ಪಾಸಿಬಲ್ ಆಗುತ್ತಾ? ಆಗೋಕ್ಕೆ ಸಾಧ್ಯನೇ ಇಲ್ಲ. 2 ರಿಸಲ್ಟ್ ಇಂಡಿಪೆಂಡೆಂಟ್ ಆಗಿದೆ, ಇದು ಪ್ಲಸ್ ರಿಸಲ್ಟ್ 1 ಬರುತ್ತೆ ಅನ್ನೋದು ಇದು ಕರೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಟೋಟಲ್ ಆಗಿ ರಾಂಗ್ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಆಪ್ಷನ್, ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು ಪಿ ಆಫ್ ಬಿ. ಸೊ
ಸೊ ಇಂಡಿಪೆಂಡೆಂಟ್ ಇದ್ದರೆ ಇವೆರಡು ರಿಸಲ್ಟ್ ಈಕ್ವಲ್ ಇರಬೇಕಂತ ಏನೂ ಕಂಡೀಷನ್ ಇಲ್ಲ, ಹೌದಾ. ಸೊ ಇದು ಎವ್ರಿ ಟೈಮ್ ಇದು ಕರೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನು ಟೋಟಲ್ ಆಗಿ ರಾಂಗ್ ಇದೆ. ಅದಾದಮೇಲೆ ಆಪ್ಷನ್ ಎ ನೋಡಿ, ಆಪ್ಷನ್ ಏನಿದೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತಿದೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಕಂಡೀಷನ್ ಏನಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಆನ್ಸರ್ ಯಾವಾಗಲೂ 0 ಇರುತ್ತೆ. ಬಟ್ ಇಂಡಿಪೆಂಡೆಂಟ್ ಇವೆಂಟ್ ಅಂತಂದರೆ ಕಂಡೀಷನ್ ಏನಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇದೆ. ಇದು ನಿಮ್ಮದು ಫಾರ್ಮುಲಾ ಆ್ಯಕ್ಚುಲಿ ಇರೋದು ಇಂಡಿಪೆಂಡೆಂಟ್. ಬಟ್ ಈಸ್ ಈಕ್ವಲ್ಸ್ ಟು 0 ಬರುತ್ತೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ, ಇದು ಕೂಡ ಟೋಟಲ್ ಆಗಿ ರಾಂಗ್ ಆಗುತ್ತೆ. ಅಂದರೆ ಕರೆಕ್ಟ್ ಆಗಿರೋದು ಯಾವುದು, ಬಿ ಆಪ್ಷನ್. ಸೊ ಅದು ಹೇಗೆ ಕರೆಕ್ಟ್ ಆಗುತ್ತೆಪ್ಪ ಅಂದರೆ, ಸೆಕೆಂಡ್ ಆಪ್ಷನ್ ಏನಿದೆ ನೋಡಿ, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಿದೆ. ಸೊ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶನ್ನು ಏನು ಮಾಡ್ತಾ ಇದ್ದೀನಿ, ಸೊ ಇದು ಈ ಥರ ಬರೀಬೋದು, ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ, ಕರೆಕ್ಟ್. ಓಕೆ, ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಬರೆದ್ರೆ, ಸೊ ಇದರದ್ದು ರಿಸಲ್ಟ್ ಏನಾಗುತ್ತೆ ನೋಡಿ, ಎ ಯೂನಿಯನ್ ಬಿ ಅಂದರೆ 1 ಮೈನಸ್ ಆಫ್ ಪಿ ಆಫ್ ಎ ಯೂನಿಯನ್ ಬಿ ಅಂತ ಬರೀಬೋದಾ, ಕರೆಕ್ಟಾ. ಓಕೆ, ಅದಾದಮೇಲೆ ಪಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಏನಿದೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಇದು ಫಾರ್ಮುಲಾ, ಮೇನ್ ಫಾರ್ಮುಲಾ. ಸೊ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ 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 ಪ್ಲಸ್ ಆಗುತ್ತೆ. ಸೊ ಇವೆರಡು ರಿಸಲ್ಟ್ನ ನೀವು ಕನ್ಸಿಡರ್ ಮಾಡಿ, ಪಿ ಆಫ್ ಎ. ಸೊ ಈ ಎರಡು ರಿಸಲ್ಟಲ್ಲಿ ಪಿ ಆಫ್ ಬಿ, ಎ ಆ್ಯಂಡ್ ಬಿ ಏನಾಗಿದೆ, ಇಂಡಿಪೆಂಡೆಂಟ್ ಇವೆಂಟ್ ಇದಾವೆ ಅಂತ ಅವರೇ ಕೊಟ್ಟಿದ್ದಾರೆ. ಅಂದರೆ ಇದರ ರಿಸಲ್ಟ್ ಏನಾಗುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗುತ್ತೆ, ಕರೆಕ್ಟಾ. ಸೊ ಅದಾದಮೇಲೆ ಇದನ್ನು ನಾನು ಆ್ಯಸ್ ಇಟ್ ಈಸ್ ಬರೀತೀನಿ, 1 ಮೈ ಪಿ ಆಫ್ ಎ. ಸೊ ಮೈನಸ್ ಇವೆರಡರಲ್ಲಿ ಮತ್ತೆ ಪಿ ಆಫ್ ಬಿ ಕಾಮನ್ ಫ್ಯಾಕ್ಟರ್ ಬರ್ತಾ ಇದ್ದೀನಿ. ಓಕೆ, ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಉಳಿತಾ ಇದೀನಿ ನೋಡಿ, ಇಲ್ಲಿ ಇದರಲ್ಲಿ 1 ಉಳಿಯುತ್ತೆ, ಇಲ್ಲಿ ಮೈನಸ್ ಆಫ್ ಪಿ ಆಫ್ ಎ ಉಳಿಯುತ್ತೆ, ಕರೆಕ್ಟ್. ಸೊ ಮೈನಸ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಪ್ಲಸ್ ಅಂದರೆ ಮೈನಸ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಕರೆಕ್ಟ್ ಬಂತಾ. ಓಕೆ, ಸೊ ಇಲ್ಲಿ 1 ಮೈನಸ್ ಪಿ ಆಫ್ ಎ ಇದೆ, ಇಲ್ಲಿ 1 ಮೈನಸ್ ಪಿ ಆಫ್ ಎ ಇದೆ. ಅದನ್ನು ಕಾಮನ್ ಆಗಿ ತೊಗೊಂಡ್ರೆ ಟೋಟಲ್ ಆಗಿ ಪಿ ಆಫ್ ಎ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ, 1 ಉಳಿಯುತ್ತೆ, ಇಲ್ಲಿ ಪಿ ಆಫ್ ಬಿ ಉಳಿಯುತ್ತೆ. ಬಂತು ನಿಮ್ಮದು ಆನ್ಸರ್, ಕೊಟ್ಟಿರೋದು ರಿಸಲ್ಟು. ಅಂದರೆ ನಿಮ್ಮದು ಆನ್ಸರ್ ಕರೆಕ್ಟ್ ಇದೆ, ಯಾಕಂದರೆ ಇಂಡಿಪೆಂಡೆಂಟ್ ಇವೆಂಟ್ ತೊಗೊಂಡಾಗ ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ, ಗೊತ್ತಾಯ್ತು. ಸೊ ಹಾಗಾಗಿ ನಿಮ್ಮದು ಸೆಕೆಂಡ್ ಆಪ್ಷನ್ ಅನ್ನೋದು ಇಲ್ಲಿ ಕರೆಕ್ಟಾಗಿರುತ್ತೆ. ಓಕೆ, ಇಲ್ಲೇನಿದೆ ನೋಡಿ ಎಕ್ಸಾಂಪಲ್, ಇಫ್ ಎ ಆ್ಯಂಡ್ ಬಿ ಆರ್ 2 ಇವೆಂಟ್ಸ್ ಆಫ್ ಅ ಸ್ಯಾಂಪಲ್ ಸ್ಪೇಸ್, ಪಿ ಆಫ್ ಎ ಈಸ್ ಕೊಟ್ಟಿದ್ದಾರೆ ಎಷ್ಟಿದೆ, 0.2 ಇದೆ. ಪಿ ಆಫ್ ಬಿ ಕೊಟ್ಟಿದ್ದಾರೆ 0.6 ಇದೆ. ಪಿ ಆಫ್ ಎ ಗಿವನ್ ಬೈ ಬಿ ಕೊಟ್ಟಿದ್ದಾರೆ 0.5 ಇದೆ. ನಾವು ಫೈಂಡ್ ಮಾಡಬೇಕಾಗಿರೋದು ಪಿ ಆಫ್ ಎ ಡ್ಯಾಶ್ ಗಿವನ್ ಬೈ ಬಿ ಇದೆ. ಓಕೆ, ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ಇದು ಕ್ವಶನ್ ಆಲ್ರೆಡಿ ನಿಮ್ಮದು ಪ್ರೀವಿಯಸ್ ಇಯರ್ ಅಂದರೆ 2019 ಇದೇ ಕ್ವಶನ್ನ ಕೇಳಿದ್ದಾರೆ. ಓಕೆ, 2019 ಕೆ ಸಿ ಟಿಯಲ್ಲಿ ಬಂದಿರುವಂಥ ಎಕ್ಸಾಂಪಲ್ ಆಗಿದೆ. ಸೊ ಇದರದ್ದು ಸೊಲ್ಯೂಷನ್ ಪಾಯಿಂಟ್ ಮಾಡಬೇಕಾಗಿರೋದೇನು, ಪಿ ಆಫ್ ಎ ಡ್ಯಾಶ್ ಗಿವನ್ ಬೈ ಬಿ. ಓಕೆ, ಎ ಡ್ಯಾಶ್ ಗಿವನ್ ಬೈ ಬಿ ಅಂದರೆ ಇದ್ರ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ ಆಗುತ್ತೆ. ಓಕೆ, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತಂದರೆ ಇದು ನಿಮ್ಮದು ಓನ್ಲಿ ಬಿ ರಿಸಲ್ಟ್ ಆಗಿರುತ್ತೆ. ಅಂದರೆ ಬಿ ಮೈನಸ್ ಎ ರಿಸಲ್ಟ್. ಬಿ ಮೈನಸ್ ಎ ರಿಸಲ್ಟ್ ಅಂದರೆ ಏನಿರುತ್ತೆ ನೋಡಿ, ಸಪೋಸ್ ನೀವು ಇಲ್ಲಿ ವೆನ್ ಡಯಾಗ್ರಾಮ್ ಕನ್ಸಿಡರ್ ಮಾಡಿದರೆ ಇದು ನಿಮ್ಮದು ಸೆಟ್ ಎ, ಇದು ಸೆಟ್ ಬಿ, ಕರೆಕ್ಟಾ. ಸೊ ಇದು ಸೆಟ್ ಎ ಇರುತ್ತೆ, ಇದು ಸೆಟ್ ಬಿ ಇರುತ್ತೆ. ಸೊ ಇದರಲ್ಲಿ ಈ ಪಾರ್ಟ್ ಏನಿರುತ್ತಲ್ಲ ಇದು ನಿಮ್ದು ಏನಾಗಿರುತ್ತೆ, ಬಿ ಮೈನಸ್ ಎ ಪಾರ್ಟ್ ಆಗಿರುತ್ತೆ. ಬಿ ಮೈನಸ್ ಎ ಅಥವಾ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಆಗಿರುತ್ತೆ, ಕರೆಕ್ಟಾ. ಓಕೆ, ಇದನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಇದು ಕಂಪ್ಲೀಟ್ ಇರೋದು ಬಿ ರಿಸಲ್ಟ್. ಇದರಲ್ಲಿ ಈ ಎಮ್ ಟಿ ಆಗಿರೋದು ಯಾವುದು, ಇಂಟರ್ಸೆಕ್ಷನ್ ಪಾರ್ಟ್. ಅದನ್ನ ರಿಮೂವ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಯಾವುದ್ರದ್ದು ರಿಸಲ್ಟ್ ಬರುತ್ತೆ, ಬಿ ಮೈನಸ್ ಎ. ಬಿ ಮೈನಸ್ ಎ ಅಂದರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ರಿಸಲ್ಟ್ ಬರುತ್ತೆ. ಸೊ ಅದೇ ಸಲುವಾಗಿ ನಾನು ಏನು ಫಾರ್ಮುಲಾ ಆಗ್ತಾ ಇದ್ದೀನಿ ಅಂದರೆ ಪಿ ಆಫ್ ಬಿ, ಕಂಪ್ಲೀಟ್ ಬಿಯಲ್ಲಿ ಯಾವ್ದು ತೆಗಿತಾ ಇದ್ದೀನಿ, ಇಂಟರ್ಸೆಕ್ಷನ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈ ಎಮ್ ಟಿ ಪಾರ್ಟ್ ತೆಗೆದ್ರೆ ನಿಮ್ಗೆ ಉಳಿದು ಶೇಡೆಡ್ ರಿಸಲ್ಟ್ ಸಿಗುತ್ತಾ. ಓಕೆ, ಡಿವೈಡೆಡ್ ಬೈ ಪಿ ಆಫ್ ಬಿ ರಿಸಲ್ಟ್. ಸೊ ಇಂಟರ್ಸೆಕ್ಷನ್ ವ್ಯಾಲ್ಯೂ ನಾವು ಫೈಂಡ್ ಮಾಡ್ಕೋಬೇಕು. ಇವಾಗ ಪಿ ಆಫ್ ಬಿ ಆನ್ಸರ್ ಕೊಟ್ಟಿದ್ದಾರೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕು. ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಏನಿದೆ ಹೇಳಿ ಫಾರ್ಮುಲಾ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ನಾವು ಈ ಥರ ಬರೀಬೋದು, ಪಿ ಆಫ್ ಬಿ ಇಂಟು ಪಿ ಆಫ್ ಎ ಗಿವನ್ ಬೈ ಬಿ ಅಂತಲೂ ಬರೀಬೋದು, ಕರೆಕ್ಟಾ. ಓಕೆ, ಸೊ ಪಿ ಆಫ್ ಬಿ ಅಂತಂದರೆ ಎಷ್ಟಿದೆ, 0.6 ಇದೆ. ಪಿ ಆಫ್ ಎ ಗಿವನ್ ಬೈ ಬಿ ಎಷ್ಟಿದೆ, 0.5 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ, 0.30 ಆಗುತ್ತೆ, ಕರೆಕ್ಟಾ. ಓಕೆ, 0.30 ಅನ್ನೋದು ಇಂಟರ್ಸೆಕ್ಷನಲ್ಲಿ ಫಿಲಪ್ ಮಾಡಿ. ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ, 0.6 ಇದೆ, ಮೈನಸ್ ಇದು 0.3 ಆಗುತ್ತೆ, ಡಿವೈಡೆಡ್ ಬೈ ಪಿ ಆಫ್ ಬಿ ಎಷ್ಟಿದೆ ಅದು ಕೂಡ 0.6 ಇದೆ. ಸೊ 0.6 ಮೈನಸ್ 0.3 ಅಂದರೆ 0.3 ಉಳಿತು. ಸೊ 0.3 ಡಿವೈಡ್ ಬೈ 0.6 ಅಂದರೆ 1/2 ಉಳಿತೆ ಆನ್ಸರ್.
ಕರೆಕ್ಟ್. ಸೊ ಅಂದರೆ ಇದ್ರ ಫೈನಲ್ ಆನ್ಸರ್ ಎಷ್ಟು 5 ಅಂತ ಅಂದಂಗೆ ಆಯಿತು. 1/2 ಅನ್ನೋದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಮಗೆ ಇದು ಫಾರ್ಮುಲಾಸ್ ಗೊತ್ತಿರಬೇಕು. ಈ ಇಂಟರ್ಸೆಕ್ಷನ್ ರಿಸಲ್ಟ್ ಅಂತ ನಿಮ್ಗೆ ಗೊತ್ತಿದೆ, ಇದನ್ನು ಅಲ್ಲಿ ಫಿಲ್ ಅಪ್ ಮಾಡಿ ಈಸಿಯಾಗಿ ಫೈಂಡ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಏನೇ ನೋಡಿ. ಎ is a random variable of x has following probability distributions. ಇಲ್ಲೊಂದು ಟೇಬಲ್ ಕಾಲಮ್ ಕೊಟ್ಟಿದ್ದಾರೆ, ಇಲ್ಲಿರುವಂಥ probability distribution ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಐ ವ್ಯಾಲ್ಯೂಸು ಮತ್ತು ಪಿ ಆಫ್ ಎಕ್ಸ್ ಐ ವ್ಯಾಲ್ಯೂಸು. ಸೊ ಇವಾಗ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಕೆ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು. ಸೊ ಇದ್ರದ್ದು ರಿಸಲ್ಟ್ ಏನಾಗಿರುತ್ತೆ ಅಂದರೆ ಸಮೇಷನ್ ಆಫ್ ಐ ಟೇಕ್ಸ್ ದ ವ್ಯಾಲ್ಯೂ 1 to n, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಐ ಈಸ್ ಈಕ್ವಲ್ಸ್ ಟು ಯಾವಾಗಲೂ ಆನ್ಸರ್ ಏನಿರುತ್ತೆ 1 ಇರುತ್ತೆ. ಕರೆಕ್ಟಾ? ಅಂದರೆ ನೀವು ಎಲ್ಲ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದ ಮೇಲೆ ನಿಮ್ಗೆ ಆನ್ಸರ್ ಎಷ್ಟು ಬರಬೇಕು? 1 ಬರಬೇಕು. ಅಂದರೆ ಕೊಟ್ಟಿರುವಂಥ ಎಲ್ಲ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಆ್ಯಡ್ ಮಾಡಿ ಏನಾಗುತ್ತೆ ನೋಡಿ, k - 1 ಪ್ಲಸ್ 3k ಪ್ಲಸ್ k ಪ್ಲಸ್ 3k ಪ್ಲಸ್ 3k ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್ ಪ್ಲಸ್ k ಇದೆ. ಸೊ ಈಜಿ ಕ್ವಶನ್ ಎಷ್ಟು ಬರಬೇಕು ನಿಮ್ಗೆ ಆನ್ಸರ್? 1 ಬರಬೇಕು. ಸೊ ಇವಾಗೆಲ್ಲ ಮೊದಲು ಕೆ ಸ್ಕ್ವೇರ್ ವ್ಯಾಲ್ಯೂನ ಆ್ಯಡ್ ಮಾಡಿ, ಅದಾದಮೇಲೆ ಕೆ ಮತ್ತು ಕಾನ್ಸ್ಟೆಂಟ್ ರಿಸಲ್ಟ್ ಮಾಡಿ. ಕೆ ಸ್ಕ್ವೇರ್ ಎಷ್ಟಿದೆ ನೋಡಿ, 3k ಸ್ಕ್ವೇರ್ ಆ್ಯಂಡ್ ಕೆ ಸ್ಕ್ವೇರ್ ಅಂದರೆ 4k ಸ್ಕ್ವೇರ್ ಮತ್ತು ಒಂದು ಕೆ ಸ್ಕ್ವೇರ್ ಅಂದರೆ 5k ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ 5k ಸ್ಕ್ವೇರ್ ಆಯಿತು. ಅದಾದಮೇಲೆ ಉಳಿದಿದ್ದ ರಿಸಲ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟು. ಸೊ ನೆಕ್ಸ್ಟ್ ಕೆ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿ, ಕೆ ಮತ್ತು 3k ಅಂದರೆ 4k, ಇದು 5k, ಇದು 8k ಆಗುತ್ತೆ, ಇದು ಒಂದಿದೆ 9k ಆಯಿತು. ಸೊ ಟೋಟಲ್ ಆಗಿ ಪ್ಲಸ್ 9k ಆಯಿತು. ಸೊ ಅದಾದಮೇಲೆ ಉಳಿದಿರೋದಷ್ಟು -1 ಈಸ್ ಈಕ್ವಲ್ಸ್ ಟು 1 ಇದೆ. ಸೊ 1 ಇದನ್ನು ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಇದ್ರ ರಿಸಲ್ಟ್ ಏನಾಗುತ್ತೆ? -1 ಆಗುತ್ತೆ, ಈಸ್ ಈಕ್ವಲ್ಸ್ ಟು 0. ಟೋಟಲ್ ಆಗಿ ಬರೆದ್ರೆ -1 ಇದು ಎಷ್ಟಾಯಿತು? ಟೋಟಲ್ ಆಗಿ ಇದು -2 ಆಯಿತು. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ಎಷ್ಟಾಗುತ್ತೆ ನೋಡಿ, 5 × 2 10 ಅಂದರೆ, ಸೊ ಇದನ್ನು ಈ ಥರ ಬರೀಬೋದಾ, 5k ಸ್ಕ್ವೇರ್ ಪ್ಲಸ್ 10k ಮೈನಸ್ k ಪ್ಲಸ್ ಮೈನಸ್ ಆಗುತ್ತೆ, 10 × 1 10 ಆಗುತ್ತೆ. ಸೊ -10 ಇರುತ್ತೆ. ಸೊ 10 -1 ಅಂದರೆ 9k ಬರುತ್ತೆ. ಓಕೆ, ಇದು -2 ಆ್ಯಸ್ ಇಟ್ ಈಸ್. ಇದರಲ್ಲಿ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ 5k ಬರುತ್ತೆ, ಇದರಲ್ಲಿ ಇಲ್ಲಿ k ಉಳಿಯುತ್ತೆ, ಇಲ್ಲಿ 10 ಅಂದರೆ 2 ಉಳಿತಾ. ಓಕೆ, ಇದರಲ್ಲಿ ನೀವು -1 ಕಾಮನ್ ತೊಗೊಂಡ್ರೆ k ಪ್ಲಸ್ 2 ಉಳಿತೆ. ಸೊ -1 ಮಲ್ಟಿಪ್ಲೈ ಮಾಡಿ, -1 × k -2 ಕರೆಕ್ಟ್ ಆಗುತ್ತಾ? ಓಕೆ, ಸೊ ಇದರಲ್ಲಿ 5k -1 ಒಂದು ರಿಸಲ್ಟ್ ಬರುತ್ತೆ, ಆಮೇಲೆ k ಪ್ಲಸ್ 2 ಒಂದು ರಿಸಲ್ಟ್ ಬರುತ್ತೆ. ಸೊ ಈಸಿ ಕ್ವಶ್ಚನ್ ಎಷ್ಟಿದೆ? ಆನ್ಸರ್ 0 ಇದೆ. ಸೊ ಅಂದರೆ ಎಷ್ಟಾಗುತ್ತೆ ಕೆ? ಸೊ 2 ರಿಸಲ್ಟ್ಸ್ ಬಂದಿದ್ವು ಇಲ್ಲಿ. ಸೊ 2 ರಿಸಲ್ಟಲ್ಲಿ 5k -1 ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? ನಿಮ್ದು ಆನ್ಸರ್ 0 ಆಯಿತು. ಅಂದರೆ 5k ಈಸ್ ಈಕ್ವಲ್ಸ್ ಟು 1, k ಈಸ್ ಈಕ್ವಲ್ಸ್ ಟು 1/5 ಅಂತು. ಸೊ ಇಲ್ಲೊಂದು ರಿಸಲ್ಟ್ ಇದೆ, k ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0, k ಈಸ್ ಈಕ್ವಲ್ಸ್ ಟು -2 ಯಾವಾಗಲೂ ಪಾಸಿಬಲ್ ಆಗಲ್ಲ. ಕೆ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಇರಬೇಕು, ಯಾಕಂದರೆ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಯಾವಾಗಲೂ ಪಾಸಿಟಿವಲ್ಲಿ ಬರಬೇಕು. ಸೊ ಅಂದರೆ ಇದು ಕೆ ವ್ಯಾಲ್ಯೂ ಎಷ್ಟು ಬಂತು? 1/5 ಅಂತು. ಸೊ 1/5 ಅನ್ನೋದು ನಿಮ್ದು ಏನಾಗಿರುತ್ತೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಆಪ್ಷನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ. ದ ಪ್ರೊಬ್ಯಾಬಿಲಿಟಿ ಆಫ್ ಆ್ಯನ್ ಇವೆಂಟ್ ಎ ಈಸ್ 0.5 ಇದೆ. ಅದಾದಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ? 0.3 ಅಂತ ಕೊಟ್ಟಿದ್ದಾರೆ. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಇದೆ. ಅದಾದಮೇಲೆ ದೆನ್ ದ ಪ್ರೊಬ್ಯಾಬಿಲಿಟಿ ಆಫ್ ನೈದರ್ ಎ ನಾರ್ ಬಿ, ಇದ್ರದ್ದು ವ್ಯಾಲ್ಯೂಸ್ ಫೈಂಡ್ ಮಾಡಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ ಮೊದಲು ನಾನು ಬರ್ಕೊತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ 0.5 ಇದೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ 0.3 ಇದೆ. ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ನೈದರ್ ಎ ನಾರ್ ಬಿ, ಅಂದರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶನ್ನು ಫೈಂಡ್ ಮಾಡಬೇಕಾಗಿರೋದು. ಕರೆಕ್ಟಾ? ಓಕೆ, ಸೊ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ನಾವು ಇದನ್ನು ಈ ಥರ ಬರೀಬೋದಾ? ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಬರೀಬೋದಾ? ಕರೆಕ್ಟಾ? ಅಂದರೆ ನಾವು ಇದನ್ನು ಫೈಂಡ್ ಮಾಡೋದು ಅಂದರೆ ಇದು ಫೈಂಡ್ ಮಾಡೋದು ಕೂಡ ಒಂದೇ ಆಗುತ್ತೆ. ಸೊ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಬರೀಬೋದು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಅಂತ ಬರೀಬೋದಾ? ಓಕೆ, ಸೊ ಎ ಯೂನಿಯನ್ ಬಿ ಫಾರ್ಮುಲಾ ಏನಾಗುತ್ತೆ ನೋಡಿ ಇಲ್ಲಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ, ಇಂಟರ್ಸೆಕ್ಷನ್ ಏನಾಗಿರುತ್ತೆ ಇಲ್ಲಿ 0 ಆಗಿರುತ್ತೆ. ಯಾಕೆ 0 ಆಗುತ್ತೆ? ಕ್ವಶನಲ್ಲಿ ಕೊಟ್ಟಿದ್ದಾರೆ ಎ ಮತ್ತು ಬಿ ಅನ್ನೋದು ಏನಾಗಿದೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿದೆ. ಎಕ್ಸ್ಕ್ಲೂಸಿವ್ ಆಗಿದ್ದರೆ ಇಂಟರ್ಸೆಕ್ಷನ್ ಏನಾಗಿರುತ್ತೆ 0 ಆಗಿರುತ್ತೆ. ಓಕೆ, ಇದು 0 ಆದರೆ ಇದನ್ನು ಬಿಟ್ಬಿಡಿ. ಸೊ ಇದನ್ನು ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಬ್ರ್ಯಾಕೆಟ್ ರಿಮೂವ್ ಮಾಡಿದರೆ ಇದು ಮೈನಸ್ ಆಗುತ್ತೆ. ಓಕೆ, ಇವಾಗೆಲ್ಲ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ಕೊಂಬಿಡಿ. ಸೊ 1 ಪಿ ಆಫ್ ಎ ಎಷ್ಟಿದೆ? 0.5 ಇದೆ. ಅದಾದಮೇಲೆ ಇದು 0.3 ಇದೆ. ಸೊ 1 - 0.5 0.3 ಅಂದರೆ 0.8 ಆಗುತ್ತೆ, ಇದು 0.2. ಸೊ 0.2 ಅನ್ನೋದು ನಿಮ್ಮದು ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ ಇಲ್ಲಿ. ಆ್ಯನ್ ಎ ಸೈಮಲ್ಟೇನಿಯಸ್ ಥ್ರೋ ಆಫ್ ಅ ಪೇರ್ಡ್ ಡೈಸ್, ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಟೋಟಲ್ ಮೋರ್ ದ್ಯಾನ್ 7 ಅಂತ ಹೇಳ್ತಾ ಇದ್ದಾರೆ. ಅಂದರೆ 2 ಡೈನ ತೊಗೊಂಡಿದ್ದಾರೆ, ಥ್ರೋ ಮಾಡಿದ ಮೇಲೆ ಎಷ್ಟು ರಿಸಲ್ಟ್ ಬರ್ತದೆ ನಿಮಗೆ ಆಲ್ರೆಡಿ ಗೊತ್ತಿದೆ, 36 ರಿಸಲ್ಟ್ಸ್ ಬರುತ್ತೆ. ಸೊ 2 ಡೈನ ನೀವು ಎಟ್ ಎ ಟೈಮ್ ಥ್ರೋ ಮಾಡಿದ್ಮೇಲೆ 36 ರಿಸಲ್ಟ್ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಕಂಡೀಷನು, ನಾವು ಪ್ರೊಬ್ಯಾಬಿಲಿಟಿ ಅದರದ್ದು ಫೈಂಡ್ ಮಾಡಬೇಕು. ದ ಸಮ್ ಈಸ್
7ಕ್ಕಿಂತಲೂ ಜಾಸ್ತಿ ಆಗಬೇಕು. ಎರಡು ರಿಸಲ್ಟ್ಸು ಸಮ್ ಯಾವ ಥರಪ್ಪ ಅಂದರೆ ಸಪೋಸ್ ಇವಾಗ ಯಾವ ಥರ ಬರ್ತಾ ಇದೆ ಆನ್ಸರ್ 1,1 1,2 ಎಲ್ಲಿ ತನಕ ಇದು 6,6 ತನಕ ಇರುತ್ತೆ. ಇವು ಎಷ್ಟಾಗಿರ್ತವೆ ನಿಮ್ಮದು ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಸಮ್ ತೊಗೋಬೇಕಾಗಿರೋದು ಇವಾಗ ಇವೆಂಟ್ ಏನಂದರೆ ಅಂದರೆ ಸಮ್ಮು 7ಕ್ಕಿಂತಲೂ ಜಾಸ್ತಿ ಆಗಿರಬೇಕು. 7ಗಿಂತಲೂ ಜಾಸ್ತಿ ಅಂದರೆ ಫಾರ್ ಎಕ್ಸಾಂಪಲ್ 6,6 ತೊಗೋಬೋದಾ, 6 + 6 ಎಷ್ಟಾಗುತ್ತೆ, ಮೋರ್ ದೆನ್ 7 ಆಗುತ್ತೆ. ಅದಾದಮೇಲೆ 6,5 ತೊಗೋಬೋದು, 5,6 ತೊಗೋಬೋದು. ಅದಾದಮೇಲೆ 6,4 ಕೂಡ ತೊಗೋಬೋದು, 4,6 ತೊಗೋಬೋದು. ಸೊ ಅದಾದಮೇಲೆ 6,3 ಬರುತ್ತೆ, 3,6 ಬರುತ್ತೆ. ಸಮ್ ಎಷ್ಟಾಗುತ್ತೆ, ಮೋರ್ ದೆನ್ 7 ಆಗುತ್ತಾ, 9 ಆಗುತ್ತೆ. ಓಕೆ 6,3 ನೆಕ್ಸ್ಟ್ 6,2 ತೊಗೋಬೋದು. 6 + 2 ಎಷ್ಟಾಗುತ್ತೆ, 8 ಆಗುತ್ತೆ. ಓಕೆ ಇದನ್ನು ತೊಗೋಬೋದು. ಆದಮೇಲೆ 2,6 ತೊಗೋಬೋದು. ಸೊ ಅದಾದಮೇಲೆ 6,1 ಬರೋದಿಲ್ಲ ಯಾಕಂದರೆ ಅದು 7 ಆಗುತ್ತೆ. ನೆಕ್ಸ್ಟ್ 5,5 ತೊಗೊಳ್ಳಿ. 5,6 ಆಲ್ರೆಡಿ ತೊಗೊಂಡಿದ್ದೀನಿ ನಾನು. ಸೊ 5,5 ತೊಗೋಬೋದು. ಅದಾದಮೇಲೆ 5,4 ತೊಗೋಬೋದು, 4,5 ತೊಗೋಬೋದು. ಸೊ ನೆಕ್ಸ್ಟ್ 5,3 ತೊಗೋಬೋದು. ಓಕೆ 5,3 3,5 ತೊಗೋಬೋದು. ಸೊ ನೆಕ್ಸ್ಟ್ 4,4 ತೊಗೋಬೋದಾ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, 4,3 ಬರೋದಿಲ್ಲ ಅಂದರೆ ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಇವಾಗ ಕೌಂಟ್ ಮಾಡಿ ಎಷ್ಟಾಗುತ್ತೆ ನೋಡಿ, 1 2 3 4 5 6 7 8 9 10 11 12 13 14 15 ಇದೆ. ರೈಟ್. ಸೊ ಇದು 15 ಅನ್ನೋದು ನಿಮಗೆ ಎನ್ ಆಫ್ ಎ ಆಯಿತು. ಇವಾಗ ಫೈಂಡ್ ಮಾಡಬೇಕಾಗಿದ್ದು ಪ್ರೊಬ್ಯಾಬಿಲಿಟಿ ಆಫ್, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನಿಮ್ಮದು 15/36. ಅಂದರೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ, 3 1 3 2 3 5 ಅಂದರೆ 5/12 ಅನ್ನೋದು ನಿಮ್ಮದು ಆನ್ಸರ್ ಆಗಿರುತ್ತೆ. 5/12 ಇದೆಯಾ. ಓಕೆ ಇದು ನಿಮ್ಮದು ಕರೆಕ್ಟ್ ಆಗಿರುತ್ತೆ. ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಅಬ್ಸರ್ವ್ ಇಟ್. ಎ ಬ್ಯಾಗ್ ಕಂಟೈನಿಂಗ್ 5 ರೆಡ್ ಆ್ಯಂಡ್ 3 ಬ್ಲೂ ಬಾಲ್ಸ್. ಇಫ್ 3 balls are drawn at randomly without replacement, find the probability of getting exactly 1 red ball ಅಂತ ಇದೆ ಇಲ್ಲಿ ಕ್ವಶನಲ್ಲಿ. ಏನಿದೆ, ಎಷ್ಟು ಬ್ಲೂ ಬಾಲ್ಸ್ ಇದಾವೆ, ಎಷ್ಟು ರೆಡ್ ಬಾಲ್ಸ್ ಇದಾವೆ. ರೆಡ್ ಬಾಲ್ಸ್ 5 ಇದಾವೆ, ಬ್ಲೂ ಬಾಲ್ಸ್ 3 ಇದಾವೆ. ಕರೆಕ್ಟಾ. ಸೊ ಟೋಟಲ್ ಎಷ್ಟಾಯಿತು ಬಾಲ್ಸ್ ಇಲ್ಲಿರೋದು, 8 ಬಾಲ್ಸ್ ಇದಾವೆ ಟೋಟಲಾಗಿ. ಓಕೆ ಸೊ ನಮಗಿವಾಗ ಎಷ್ಟು ಬಾಲ್ ತೊಗೋಬೇಕಾಗಿದೆ, ಇದರಲ್ಲಿ 3 ಬಾಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಇದು ಕಂಡೀಷನ್ ಫಸ್ಟ್. ಅದಾದಮೇಲೆ ಏನು ಕೇಳಿದರೆ ಇಲ್ಲಿ ಪ್ರೊವೈಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 1 ರೆಡ್ ಬಾಲ್. ಇಲ್ಲಿ 3 ಚಾನ್ಸಸ್ ಇದೆ. ಈ 3 ಚಾನ್ಸಸ್ಸಲ್ಲಿ ಒಂದು ಯಾವುದಾರ ಎಕ್ಸಾಕ್ಟ್ಲಿ ಏನಾಗಿರಬೇಕು, ರೆಡ್ ಬಾಲ್ ಆಗಿರಬೇಕು. ಸೊ ಯಾವ ಚಾನ್ಸಸ್ ಆಗುತ್ತೆಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟಿಗೆ ನೀವು ರೆಡ್ ತೊಗೊಂಡು ಅದಾದಮೇಲೆ ಉಳಿದಿದ್ದೆರಡು ನೀವು ಬ್ಲೂ ಬಾಲ್ಸ್ ತೊಗೋಬೋದಾ, ಇದು ಒಂದು ಚಾನ್ಸಸ್ ಇದೆ. ಅಥವಾ ಫಸ್ಟ್ ಒಂದು ಬ್ಲೂ ಬಾಲ್ ಆಮೇಲೆ ರೆಡ್ ಆಮೇಲೆ ಬ್ಲೂ ಇದನ್ನು ತೊಗೋಬೋದಾ. ಇಲ್ಲ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ 2 ಬ್ಲೂ ಬಾಲ್ ತೊಗೊಂಡು ಲಾಸ್ಟಿಗೆ ಒಂದು ರೆಡ್ ಬಾಲ್ ತೊಗೋಬೋದು. ಇದಿರೋದು 3 ಚಾನ್ಸಸ್. ಸೊ ಈ 3 ಚಾನ್ಸಸ್ದು ಪ್ರೊಬ್ಯಾಬಿಲಿಟಿ ನೀವು ಫೈಂಡ್ ಮಾಡಿಬಿಟ್ಟೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಸೊ ಏನಾಗುತ್ತೆ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ರಿಪ್ಲೇಸ್ಮೆಂಟ್ ಇಲ್ಲಿ ಅಲೌ ಇಲ್ಲ. ಓಕೆ ಆವಾಗ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಏನಾಗುತ್ತೆ ನೋಡಿ ಕೇರ್ಫುಲ್ಲಾಗಿ. ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ ಎಷ್ಟಿರುತ್ತೆ ನೋಡಿ, ಫಸ್ಟ್ ನೀವು ತೊಗೊಂಡಾಗ ಇದು 5/8 ಆಗಿರುತ್ತೆ. ಯಾಕಂದರೆ ಎಲ್ಲ ರೆಡ್ ಬಾಲ್ಸ್ ಆ್ಯಸ್ ಇಟ್ ಇರುತ್ತೆ. ನೆಕ್ಸ್ಟ್ ಬಾಲ್ ನೀವು ತೊಗೋಬೇಕಾದ್ರೆ ಬ್ಲೂ ಬಾಲ್, ಆವಾಗ ಎಷ್ಟು 1 ಬಾಲ್ ರೆಡ್ ಬಾಲ್ ಹೋದರೆ ಎಷ್ಟು ಬಾಲ್ ಉಳಿಯುತ್ತೆ, 7 ಬಾಲ್ಸ್ ಉಳಿಯುತ್ತೆ. ಸೊ ಬ್ಲೂ ಬಾಲ್ಸ್ ಎಷ್ಟಿದ್ದಾವೆ, 3 ಬಾಲ್ಸ್ ಇದಾವೆ. ಸೊ 3 ಆ್ಯಸ್ ಇಟ್ ಈಸ್ ಬರೀರಿ, 3/7 ಆಗುತ್ತೆ. ನೆಕ್ಸ್ಟ್ ಮತ್ತೆ ಬ್ಲೂ ಬಾಲ್ ತೊಗೋಬೇಕಂದ್ರೆ ಒಂದು ಬ್ಲೂ ಬಾಲ್ ಆಲ್ರೆಡಿ ತೊಗೊಂಡಿದ್ದೀರಾ, ಇಲ್ಲಿ ಒಂದಿದೆ ಅಂದರೆ ಉಳಿತು ಎಷ್ಟು 2. ಇದರಲ್ಲಿ 7 ಉಳಿದ್ರೆ 6 ಉಳಿದುಬಿಡುತ್ತೆ. ಯಾಕಂದರೆ 2 ಬಾಲ್ ಆಲ್ರೆಡಿ ನೀವು ತೊಗೊಂಡಿದ್ದೀರ ಅಂದರೆ ಇದು ನಿಮ್ಮದು ರಿಸಲ್ಟ್. ಉಳಿದೆಲ್ಲದ ಆನ್ಸರ್ ಸೇಮ್ ಅದೇ ರೀತಿಯಾಗಿರುತ್ತಾ. ಓಕೆ ಸೊ ಇದರದ್ದು ಕೂಡ ನೀವು ಬೇಕಿದ್ದರೆ ಬರಿತಾ ಹೋಗಿ. ಪ್ರೊಬ್ಯಾಬಿಲಿಟಿ ಆಫ್ ಬ್ಲೂ ಬಾಲ್, ಫಸ್ಟ್ ಬ್ಲೂ ಬಾಲ್ ತೊಗೊಂಡ್ರೆ ಇದರ ರಿಸಲ್ಟ್ ಎಷ್ಟಾಗಿರುತ್ತೆ, 3/8 ಆಗಿರುತ್ತೆ. ಸೊ ಅದಾದಮೇಲೆ ರೆಡ್ ತೊಗೊಂಡ್ರೆ ರೆಡ್ ಎಷ್ಟಿರುತ್ತೆ, 5 ಇದ್ದಾವೆ. ಸೊ ಇದ್ರದ್ದು 7 ಆಗುತ್ತೆ. ಸೊ ಅದಾದಮೇಲೆ ಬ್ಲೂ ಬಾಲ್ ತೊಗೊಂಡ್ರೆ ಮತ್ತೆ ಇದು 2/6 ಆಗುತ್ತೆ. ಕರೆಕ್ಟಾ. ಓಕೆ ಸೊ ಅದೇ ರೀತಿ ಇದು ಲಾಸ್ಟ್ ಒಂದು ರಿಸಲ್ಟ್ ಇದೆ, ಇದನ್ನು ಕೂಡ ಅದೇ ರೀತಿ ಬರೀರಿ. ಬ್ಲೂ ಬಾಲ್ ಎಷ್ಟಿದೆ, 3 ಇದಾವೆ. ಸೊ 3/8 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬ್ಲೂ ಬಾಲು 2/7 ಆಗುತ್ತೆ. ನೆಕ್ಸ್ಟ್ ರೆಡ್ ಬಾಲ್ ತೊಗೊಂಡ್ರೆ 5/6 ಆಗುತ್ತೆ. ಕರೆಕ್ಟಾ. ಓಕೆ ಸೊ ಇದರಲ್ಲಿ ನಾನು ಒಂದು ಯಾವುದೋ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ 2 1s ಇದು 2 4s ಆಗುತ್ತೆ, 3 1s 3 2s ಆಗುತ್ತೆ. ಸೊ ಅಂದರೆ 4 × 2 8 ಆಗುತ್ತೆ, 8 × 7 56 ಆಯಿತಾ. ಓಕೆ ಇದು 56, ಇದು 5 ಆಗುತ್ತೆ. 5 ಆ್ಯಸ್ ಇಟ್ ಇಸ್ ಬರೀ. ಇಲ್ಲಿನೂ ಸೇಮ್ ಸಿಂಪ್ಲಿಫಿಕೇಷನ್ ಇರುತ್ತಾ, ಯಾಕೆ ಎರಡು ರಿಸಲ್ಟ್ ಅದೇ ಇದೆ ನೋಡಿ. ಇಲ್ಲಿನೂ 2 1s 2 4s ಆಗುತ್ತೆ, 3 1s 3 2s ಆಗುತ್ತೆ. ಇಲ್ಲಿ 4 × 2 8 8 × 2 ಅಂದರೆ 56, 5/56 ಬರುತ್ತೆ. ಇದನ್ನು 5/56 ಬರುತ್ತೆ. ಸೊ ಜಸ್ಟ್ 3 × ಮಲ್ಟಿಪ್ಲೈ ಮಾಡಿಬಿಡಿ. 3 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 15/56 ಆಗುತ್ತೆ. ಕರೆಕ್ಟ್. ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ. ಇಫ್ ಎಕ್ಸ್ ಇಸ್ ಎ ಬೈನಾಮಿಯಲ್ ವೇರಿಯೇಟ್ ವಿತ್ ದ
ರೇಂಜ್ ಕೊಟ್ಟಿದ್ದಾರೆ, 0 to 6 ಇದೆ, 1 2 3 4 5 6 ಇದೆ. ಅದಾದಮೇಲೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಈಸ್ ಈಕ್ವಲ್ಸ್ ಟು 4 ಇಂಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಇದೆ. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಈಸ್ ಈಕ್ವಲ್ಸ್ ಟು 4 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಇದೆ. ಇದು ಹಿಂಟ್ ಕೊಟ್ಟಿದ್ದಾರೆ. ದೆನ್ ದ ಪ್ಯಾರಾಮೀಟರ್ ಆಫ್ ಪಿ ಆಫ್ ಎಕ್ಸ್ ಇಸ್ ಫೈಂಡ್ ಮಾಡಬೇಕಾಗಿರೋದು. ಪ್ಯಾರಾಮೀಟರ್ ಆಫ್ ಪಿ ಆಫ್ ಎಕ್ಸ್ ಅಂದರೆ ದ ಪ್ರೊಬ್ಯಾಬಿಲಿಟಿ ಆಫ್ ಪಿ ವ್ಯಾಲ್ಯೂ, ಅಂದರೆ ಪಿ ಅಂದರೆ ಏನಂತ ತಿಳ್ಕೊತಿದ್ದೀವಿ ನಾವು, ಸಕ್ಸಸ್, ಕ್ಯೂ ಅಂದರೆ ಫೇಲ್ಯೂರ್ ಅಂತ ಡಿಫೈನ್ ಮಾಡ್ತಿದ್ದೇವೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ. ಸೊ ಅದರದ್ದು ನಾವು ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿರೋದು ಇವಾಗ. ಓಕೆ, ನಮಗೆ ಕೊಟ್ಟಿರೋಂಥ ಹಿಂಟ್ ಏನಿದೆ ಇಲ್ಲಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಇಸ್ ಈಕ್ವಲ್ಸ್ ಟು 4 ಇಂಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಇದೆ. ಸೊ ಇದನ್ನು ಫಾರ್ಮುಲಾ ಪ್ರಕಾರ ಅಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಏನಿದೆ ನಿಮ್ಮದು ಫಾರ್ಮುಲಾ, ಎನ್ ಸಿ ಆರ್ ಕ್ಯೂ ರೇಸ್ ಟು ಎನ್ ಮೈನಸ್ ಆರ್ ಪಿ ರೇಸ್ ಟು ಆರ್ ಅಂತ ಇದೆ. ಕರೆಕ್ಟಾ? ಸೊ ಇದರ ಪ್ರಕಾರ ನಾವು ಅಪ್ಲೈ ಮಾಡೋಕ್ಕೆ ಹೋದರೆ ಎನ್ ಈಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 6 ಇದಾವೆ ನಂಬರ್ಸ್. ಓಕೆ, ಸೊ 6 ಸಿ ಆರ್ ಈಸ್ ಈಕ್ವಲ್ಸ್ ಟು 2 ಆಗುತ್ತೆ. ಕ್ಯೂ 6 ಎನ್ ಎಷ್ಟಿದೆ, 6 ಇದೆ, 6 ಮೈನಸ್ 2 ಅಂದರೆ ಎಷ್ಟಾಯಿತು, 4 ಆಯಿತು. ಆಮೇಲೆ ಪಿ ರೇಸ್ ಟು ಆರ್ ಅಂದರೆ ಎಷ್ಟಿದೆ, 2 ಇದೆ. ಸೊ ಅದೇ ರೀತಿ ಇಲ್ಲಿ ಅಪ್ಲೈ ಮಾಡಿ, 6 ಸಿ 4 ಕ್ಯೂ ರೇಸ್ ಟು 6 ಮೈನಸ್ 4 ಅಂತಂದರೆ 2 ಆಗುತ್ತೆ. ಇದು ಪಿ ರೇಸ್ ಟು 4 ಆಗುತ್ತೆ. ಕರೆಕ್ಟಾ? ಇವಾಗ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ತಾ ಹೋಗಿ, ಯಾವ್ದು ರಿಸಲ್ಟ್ ಅಂದರೆ ಇದು ರಿಸಲ್ಟು 6 ಸಿ 2 ವ್ಯಾಲ್ಯೂ 6 ಸಿ 4 ವ್ಯಾಲ್ಯೂ ಎರಡೂ ಸೇಮ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಎರಡು ರಿಸಲ್ಟ್ ಸೇಮ್ ಆಗುತ್ತೆ, ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತು ಎಷ್ಟು ನೋಡಿ, ನೆಕ್ಸ್ಟು ಪಿ ಸ್ಕ್ವೇರ್ ಇದೆ, ಇಲ್ಲಿ ಪಿ ರೇಸ್ ಟು 4 ಇದೆ, ಅಂದರೆ ಇದು ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಪಿ ಸ್ಕ್ವೇರ್ ಉಳಿತಾ, ಈ ಸೈಡು ಪಿ ಸ್ಕ್ವೇರ್ ಉಳಿತು. ಇದು ಕ್ಯೂ ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಆಗಿದೆ, ಎಷ್ಟು ಉಳಿಯುತ್ತೆ, ಇದು ಕ್ಯೂ ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ 4 ಇದೆ, 4 ಆ್ಯಸ್ ಇಟ್ ಈಸ್ ಬರೀರಿ. ಕರೆಕ್ಟಾ? ಓಕೆ, ಕ್ಯೂ ಸ್ಕ್ವೇರ್ ಅಂತಂದರೆ ನೀವು 1 ಮೈನಸ್ ಪಿ ಸ್ಕ್ವೇರ್ ಅಂತ ಬರೀಬೋದಾ? ಪಿ ಅಂತಂದರೆ ಏನಿದೆ, 1 ಮೈನಸ್ ಕ್ಯೂ ಬರೀಬೋದು. ಕ್ಯೂ ಅಂದರೆ 1 ಮೈನಸ್ ಪಿ ಅಂತಲೂ ಬರೀಬೋದು. ಈಸ್ ಈಕ್ವಲ್ಸ್ ಟು 4 ಇಂಟು ಪಿ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ ನೋಡಿ, 1 ಪ್ಲಸ್ ಪಿ ಸ್ಕ್ವೇರ್ ಮೈನಸ್ 2p ಈಸ್ ಈಕ್ವಲ್ಸ್ ಟು 4p ಸ್ಕ್ವೇರ್ ಈ ಸೈಡ್ ಶಿಫ್ಟ್ ಮಾಡಿದರೆ ಮೈನಸ್ 4p ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ಸ್ ಟು 0. ಎಷ್ಟು ಅಂತ ಇವಾಗ 1 ಮೈನಸ್ ಪಿ ಸ್ಕ್ವೇರ್ ಮೈನಸ್ 4p ಸ್ಕ್ವೇರ್ ಅಂದರೆ ಪ್ಲಸ್ 1 ಮೈನಸ್ 3p ಸ್ಕ್ವೇರ್ ಆಗುತ್ತೆ. ಇದು ಮೈನಸ್ 2p ಈಸ್ ಈಕ್ವಲ್ಸ್ ಟು 0 ಆಯಿತು. ಸೊ ಇದನ್ನು ಮೈನಸ್ ನಾವು ಮಲ್ಟಿಪ್ಲೈ ಮಾಡಿದರೆ 3p ಸ್ಕ್ವೇರ್ ಪ್ಲಸ್ 2p ಮೈನಸ್ 1 ಆಗುತ್ತೆ, ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ 3p ಸ್ಕ್ವೇರ್ ಪ್ಲಸ್ 3p ಮೈನಸ್ p ಮೈನಸ್ 1 ಈಸ್ ಈಕ್ವಲ್ಸ್ ಟು 0 ಆಗುತ್ತಾ. 3 ಇಂಟು 1 3 ಆಗುತ್ತೆ. ಸೊ ಪ್ಲಸ್ ಮೈನಸ್ ಮೈನಸ್ ಅಂದರೆ ಮೈನಸ್ 2p ಉಳಿಯುತ್ತೆ. ಓಕೆ, ಇದರಲ್ಲಿ 3p ಕಾಮನ್ ಬರುತ್ತೆ. 3p ಕಾಮನ್ ತೊಗೊಂಡ್ರೆ ಎಷ್ಟು ಉಳಿತು ನೋಡಿ, ಇಲ್ಲಿ p ಉಳಿಯುತ್ತೆ, ಇಲ್ಲಿ ಪ್ಲಸ್ 1, ಇಲ್ಲಿ ಮೈನಸ್ 1 ಕಾಮನ್ ತೊಗೊಂಡ್ರೆ ಇದು p ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0. ಸೊ ಫೈನಲ್ ಆಗಿ 3p ಮೈನಸ್ 1 ಈಸ್ ಈಕ್ವಲ್ಸ್ ಟು 0, p ಪ್ಲಸ್ 1 ಈಸ್ ಈಕ್ವಲ್ಸ್ ಟು 0. 3p ಈಸ್ ಈಕ್ವಲ್ಸ್ ಟು 1, p ಈಸ್ ಈಕ್ವಲ್ಸ್ ಟು 1/3 ಬರುತ್ತೆ. ಇದರ ಆನ್ಸರ್ ಎಷ್ಟಾಗುತ್ತೆ, p ಈಸ್ ಈಕ್ವಲ್ಸ್ ಟು ಮೈನಸ್ 1. ಸೊ ಇದು ಅಂತೂ ಪಾಸಿಬಲ್ ಆಗಲ್ಲ, ನೆಗೆಟಿವ್ ವ್ಯಾಲ್ಯೂಸ್ ಬರೋಲ್ಲ. ಅಂದರೆ ನಿಮ್ಮದು ಕರೆಕ್ಟ್ ಆನ್ಸರ್ ಎಷ್ಟಾಗುತ್ತೆ, p ಈಸ್ ಈಕ್ವಲ್ಸ್ ಟು 1/3 ಅನ್ನೋದು ನಿಮ್ಮದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ.